ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ನಗರದ ದೊಡ್ಡಕೆರೆಯ ಪಕ್ಕದಲ್ಲಿ ಇರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವ ಹಜರತ್ ಸೈಯದ್ ಹಾಫೀಜ್ ಬರಿ ಶಾವಲಿ ಅವರ ಪವಿತ್ರ ಸಂದಲ್ ಮತ್ತು ಉರುಸ್ ಕಾರ್ಯಕ್ರಮ ಅಹಲೆ ಸುನ್ನತ್ ವಲ್ ಜಮಾತ್ ವತಿಯಿಂದ ಗುರುವಾರ ಸಂಜೆ ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಜರುಗಿದೆ. ಹಜರತ್ ಹಾಫೀಜ್ ಬರಿ ಶಾವಲಿ ಅವರ ದರ್ಗಾವು ಹಲವು ದಶಕಗಳಿಂದ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿದ್ದು, ಪ್ರತಿ ವರ್ಷ ನಡೆಯುವ ಉರುಸ್ ಮಹೋತ್ಸವದಲ್ಲಿ ಎಲ್ಲ ಸಮುದಾಯಗಳ ಜನ ಭಾಗವಹಿಸುವುದು ವಿಶೇಷವಾಗಿದೆ. ಈ ಬಾರಿಯ ಉರುಸ್ ಕಾರ್ಯಕ್ರಮ ಸರ್ವಧರ್ಮ ಸಮನ್ವಯ ಹಾಗೂ ಸಾಮಾಜಿಕ ಸೌಹಾರ್ದತೆಯ ಸಂದೇಶ ಸಾರೋದ್ರ ಮೂಲಕ ಗಮನ ಸೆಳೆಯಿತು. ಉರುಸ್ ಅಂಗವಾಗಿ ದರ್ಗಾವನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿದ್ದು, ಸಾವಿರಾರು ಹಿಂದೂ ಹಾಗೂ ಮುಸ್ಲಿಂ ಭಕ್ತರು ದರ್ಗಾಕ್ಕೆ ಆಗಮಿಸಿ ಹೂಮಾಲೆ ಹಾಗೂ ಚಾದರ್ಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ದುವಾ ಬೇಡಿಕೆಗೊಂಡರು. ದರ್ಗಾ ಆವರಣದಲ್ಲಿ ದಿನವಿಡೀ ಭಕ್ತರ ಸಂಚಾರ ಕಂಡುಬಂದಿದ್ದು, ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಸೂಫಿ ಸಂತರು, ಮಲಂಗ ಬಾಬಾಗಳು ಹಾಗೂ ಧರ್ಮಗುರುಗಳು ಭಾಗವಹಿಸಿ ಗಂಧ ಸಂದಲ್ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ, ಧಾರ್ಮಿಕ ಪ್ರವಚನ ಹಾಗೂ ದುವಾಗಳು ಜರುಗಿದವೆ. وإلهكم إله واحد لا إله إلا هو الرحمن الرحيم وما أرسلناك إلا رحمة للعالمين ما كان محمد أبا أحد من رجالكم ولكن رسول الله خاتم النبيين وكان الله بكل شيء عليما إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا مولانا محمد صاحب التاج والمعراج والبراق والعلم. ನಾಡಿನ ಸುಖ ಶಾಂತಿ ಸೌಹಾರ್ದತೆ ಸರ್ವಧರ್ಮ ಸಮನ್ವಯ ಹಾಗೂ ದೇಶದ ಅಭಿವೃದ್ಧಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಪವಿತ್ರ ಹಜ್ ಯಾತ್ರೆ ಮುಗಿಸಿಕೊಂಡು ಸ್ವದೇಶಕ್ಕೆ ಮರಳಿದ ಹಾಜಿಗಳನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಅಲ್ಲದೆ ನೇಗಿಲ ಯೋಗಿ ರೈತ ಪರಿಶ್ರಮ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಂಕರ ಬೋಳನ್ನವರ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಸನ್ಮಾನ ಮಾಡಲಾಗಿದೆ. ಕಾದ್ರೊಳ್ಳಿಯ ಸೂಫಿ ಕಾಶಿಂ ಶಾ ಖಾದ್ರಿ ಹಾಸ್ಮಿ, ಧಾರವಾಡ ಸತ್ತೂರಿನ ಸೂಫಿ ಸಂತ ಅಬ್ದುಲ್ ರಜಾಕ್ ಖಾದ್ರಿ, ಮಾಡಲಕ್ಕಿಯ ಮಾಜಿ ಬಾಬಾ ಹಿಟ್ನಿ
ಪಟ್ನಿಯ ಮೌಲಾನಾ ಅಬ್ದುಲ್ ಸಮದ್, ಹೊಸೂರಿನ ಹಾಫಿಜ್ ಮೊಹಮ್ಮದ್ ಅಲಿ, ನ್ಯಾಮತಲಿ ಮಕಾಂದರ್, ಲತೀಫ್ ಫಪೀರ ತೊಲಗಿ, ಇಮ್ತಿಯಾಜ್ ಗೋವೆ, ಗೌಸ್ ಮುಲ್ಲಾ ಸೇರಿ ಅನೇಕ ಧರ್ಮಗುರುಗಳು ಗಂಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಬಾಬುಸಾಬ್ ಸುತ್ತಗಟ್ಟಿ, ರಫೀಕ್ ಬಡೇಘರ್, ಇಸ್ಮಾಯಿಲ್ ಬಡೇಘರ್, ಇಫ್ರಾನ್ ಬಾಟಲಿವಾಲೆ, ನಿಜಾಮ್ ಗುರ್ಲಾ ಹೊಸೂರ, ಸುಭಾನಿ ಸೈಯದ್, ತೌಸಿಫ್ ಅತ್ತಾರ್, ಅಪ್ಪ ಸಾಹೇಬ್ ಲಕುಂಡಿ, ಜಾಫರ್ ಕೌಜಲಗಿ, ಅಬ್ದುಲ್ ಸಿರಾಜವಾಲೆ, ದೀಲವಾರ್ ದೂಪದಾಳ, ಬಸೀರ್ ಅಹಮದ್ ಮದಲಮಟ್ಟಿ, ಇಫ್ರಾನ್ ತಿಗಡಿ, ಮೆಹದಾಬ್ ಖುದ್ದುನವರ್, ಹಾಫಿಜ್ ದೇಸಾಯಿ, ಸುಭಾನಿ ನದಾಫ್, ಫಾರೂಕ್ ಸುತ್ತಗಟ್ಟಿ, ಐಜಾಕ್ ಫಿರಜಾದೆ, ಅಬ್ಬಾಸ್ ಬಾಗೇವಾಡಿ, ಅಶ್ಫಾಕ್ ಸಂಗೊಳ್ಳಿ, ಶಮಿ ಮಕಾಂದರ್, ದಾದಾಪೀರ್ ಸಂಗೊಳ್ಳಿ ಸೇರಿ ಹಜರತ್ ಹಾಫಿಜ್ ಬರಿ ಶಾವಲಿ ಖಾನಕ ಹಾಗೂ ಮಸೀದಿ ಸದಸ್ಯರು, ಅಹಲೆ ಸುನ್ನತ್ ವಲ್ ಜಮಾತ್ ಸದಸ್ಯರು ಹಾಗೂ ಆಟೋ ಚಾಲಕರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.